ಡಿ ಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರುವಂತ ಸುದ್ದಿ. ಇದು ನಿಮಗೆ ಖುಷಿ ಕೊಡುವಂತ ನ್ಯೂಸ್. ಇದು ನಿಮಗೆ ಸಿಗುತ್ತಂತೆ. ಫರ್ಕಿ 100% ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಹಾಗಾದ್ರೆ ಯಾರು ಹೇಳಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಗಡಿ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ. ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ನಿನ್ನೆಯಷ್ಟೇ ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಬೇಲೆಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವನದೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಒಂದು ಆರುವ ಕೆಂಟಾರು ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್. ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಒಂದು. ಅದೇನೇ ಹೇಳಿ, ದರ್ಶನ್ ಪರ ವಕೀಲರ ಈ ಮಾತು ಕೇಳಿ ತಗಡು ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಡಿ ಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರುವಂತ ಸುದ್ದಿ. ಇದು ನಿಮಗೆ ಖುಷಿ ಕೊಡುವಂತ ನ್ಯೂಸ್. ಇದು ನಿಮಗೆ ಸಿಗುತ್ತಂತೆ. ಫರ್ಕಿ 100% ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಹಾಗಾದ್ರೆ ಯಾರು ಹೇಳಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಗಡಿ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ. ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ನಿನ್ನೆಯಷ್ಟೇ ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಬೇಲೆಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವನದೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಒಂದು ಆರುವ ಕೆಂಟಾರು ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್. ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಒಂದು. ಅದೇನೇ ಹೇಳಿ, ದರ್ಶನ್ ಪರ ವಕೀಲರ ಈ ಮಾತು ಕೇಳಿ ತಗಡು ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಡಿ ಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರುವಂತ ಸುದ್ದಿ. ಇದು ನಿಮಗೆ ಖುಷಿ ಕೊಡುವಂತ ನ್ಯೂಸ್. ಇದು
ನಿಮಗೆ ಸಿಗುತ್ತಂತೆ. ಪೊರ್ಕಿ 100% ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಹಾಗಾದ್ರೆ ಯಾರು ಹೇಳಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಡೆ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ. ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ನಿನ್ನೆಯಷ್ಟೇ ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ಆಸ್ ಎ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲೆಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವನದೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಅವ್ನು ಆರುವ ಕೆಂಟಾರೋ ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್. ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಒಂದು. ಅದೇನೇ ಹೇಳಿ, ದರ್ಶನ್ ಪರ ವಕೀಲರ ಈ ಮಾತು ಕೇಳಿ ತಗಡು ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಡಿ ಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರುವಂತ ಸುದ್ದಿ. ಇದು ನಿಮಗೆ ಖುಷಿ ಕೊಡುವಂತ ನ್ಯೂಸ್. ಇದು ನಿಮಗೆ ಸಿಗುತ್ತಂತೆ. ಪೊರ್ಕಿ 100% ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಹಾಗಾದ್ರೆ ಯಾರು ಹೇಳಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಡೆ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ. ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ನಿನ್ನೆಯಷ್ಟೇ ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ಆಸ್ ಎ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲೆಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವನದೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಅವ್ನು ಆರುವ ಕೆಂಟಾರೋ ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್. ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಒಂದು. ಅದೇನೇ ಹೇಳಿ, ದರ್ಶನ್ ಪರ ವಕೀಲರ ಈ ಮಾತು ಕೇಳಿ ತಗಡು ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.